ಬಂದೂಕ್ ಮೂವಿ 2025 ಜುಲೈ 25ರಂದು ತೆರೆಗೆ ಬಂದಿದೆ. ಈ ಸಿನಿಮಾದಲ್ಲಿ ಇರೋ ಮೇನ್ ರೋಲ್ಸ್ ಬಂದು ಪಾರ್ಥ, ಗೋಪಾಲಕೃಷ್ಣ ದೇಶಪಾಂಡೆ, ಬಾಲಾಜಿ ಮನೋಹರ್ ಮತ್ತು ಶ್ವೇತಾ ಪ್ರಸಾದ್ ಮಾಡಿದ್ದಾರೆ. ಈ ಸಿನಿಮಾ ಡೈರೆಕ್ಟ್ರು ಬಂದು ಮಹೇಶ್ ರವಿಕುಮಾರ್. ಈ ಸಿನಿಮಾ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಈ ಸಿನಿಮಾಲಿ ಏನೆಲ್ಲ ಇದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಮೂವಿ ಸುದ್ದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟ್ರೈಲರ್ ತುಂಬ ಇಂಪ್ರೆಸಿವ್ ಆಗಿದೆ. ಆ್ಯಸ್ ಯೂಶುವಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಕತೆಗೆ ಬರೋದಾದರೆ, ಒಬ್ಬ ಸೀರಿಯಲ್ ಕಿಲ್ಲರ್ ಕೊಲೆಗಳನ್ನು ಮಾಡಿ ಅದನ್ನು ವಿಡಿಯೋ ಮಾಡಿ ಪೊಲೀಸ್ಗೆ ಕಳಿಸ್ತಾ ಇರ್ತಾನೆ. ಈ ಕೊಲೆಗಳನ್ನು ಯಾಕೆ ಮಾಡ್ತಾ ಇದ್ದಾನೆ, ಯಾರು ಇದಕ್ಕೆಲ್ಲ ಕಾರಣ, ಈ ಕೊಲೆಗಳ ಹಿಂದಿನ ಕತೆ ಏನು, ಇದನ್ನೆಲ್ಲ ನೀವು ಈ ಮೂವಿ ನೋಡಿದ್ರೇ ತಿಳ್ಕೋಬೇಕು. ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ ಬರೋ ಡೈಲಾಗ್ಸ್. ಮತ್ತು ಡೈಲಾಗ್ಸ್ ಎಲ್ಲ ಸಿಚುಯೇಷನ್ಗೆ ಸೂಟ್ ಆಗೋ ಹಾಗೆ ಇದೆ. ಓವರಾಲ್ ಸಿನಿಮಾದಲ್ಲಿ ಡೈಲಾಗ್ಸ್ ಎದ್ದು ಕಾಣೋ ರೀತಿ ಇದೆ. ಮತ್ತು ಲೊಕೇಶನ್ಸ್ ಕೂಡ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿರೋ ಹಾಗೆ ಚೂಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂದು 20 ನಿಮಿಷ ಮೂವಿ ಬಿಲ್ಡ್ ಆಗೋಕ್ಕೆ ಟೈಮ್ ತೊಗೊಂಡಿದ್ದಾರೆ. ಆಮೇಲೆ ಈ ಸಿನಿಮಾ ಕೊನೆವರೆಗೂ ಹೇಗೆ ಹಿಡಿದು ಕೂರಿಸುತ್ತೆ ಅಂದರೆ, ನೀವು ಸಿನಿಮಾ ನೋಡಿದಾಗೆ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಮೇನ್ ರೋಲ್ಸ್ಗಳು ತುಂಬ ಇದ್ದಾವೆ, ಬಟ್ ಎಲ್ಲ ಪಾತ್ರಗಳು ಆ ಸೀನ್ಸ್ಗೆ ಚೆನ್ನಾಗಿ ಹೊಂದ್ಕೊಂಡೋಗಿದೆ. ಫಸ್ಟ್ ಹಾಫ್ ಲೆಂತಿ ಅನ್ನಿಸ್ತು, ಸ್ವಲ್ಪ ಬೋರ್ ಕೂಡ ಆಯಿತು. ಬಟ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಅಲ್ಲಿಂದ ಕತೆ ತುಂಬ ಪ್ರೋಗ್ರೆಸಿವ್ ಆಗಿದೆ. ಎಂಡ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಫಸ್ಟ್ ಹಾಫಲ್ಲಿ 3-4 ಬೇರೆ ಬೇರೆ ಸ್ಟೋರಿನ ಹೇಳ್ತಾರೆ, ಮತ್ತು ಅದೆಲ್ಲ ಒಂದು ಪಾಯಿಂಟ್ಗೆ ಕನೆಕ್ಟ್ ಆಗುತ್ತೆ. ಮತ್ತು ಅದರಿಂದ ನಮಗೆಲ್ಲ ಸರ್ಪ್ರೈಸ್ ಕೂಡ ಆಗುತ್ತೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕತೆಗೆ ತಕ್ಕ ಹಾಗೆ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟಿಂಗಲ್ಲಿ ಅವರನ್ನು ಕೇಳೋ ಮಾತೇ ಇಲ್ಲ. ಒಂದಷ್ಟು ಸೀನ್ಸು ಸಿಚುಯೇಷನ್ಸ್ಗೆ ಸೂಟ್ ಆಗಲ್ವೇನೋ ಅನಿಸ್ತು. ಹಾಡುಗಳು ಸಾಹಿತ್ಯ ಚೆನ್ನಾಗಿತ್ತು, ಬಟ್ ಮ್ಯೂಸಿಕ್ ಓಕೆ ಅನ್ನಿಸ್ತು. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿತ್ತು. ಓವರಾಲ್ ಹೇಳೋದಾದರೆ, ನಿಮಗೆ ಕ್ರೈಮ್ ಥ್ರಿಲ್ಲರ್ ವಿತ್ ಸಸ್ಪೆನ್ಸ್ ಮೂವಿ ನೋಡೋದಾದರೆ ಮಸ್ಟ್ ವಾಚ್ ಅಂತ ಹೇಳ್ಬೋದು. ಮೂವಿ ಕತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದಿಷ್ಟು ನನ್ನ ಕಡೆಯಿಂದ ಬಂದೂಕ್ ಮೂವಿ ರಿವ್ಯೂ ಆಗಿದೆ. ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಮೂವಿ ಸುದ್ದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.